ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ವಕೀಲರನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ವಿಚಾರದಲ್ಲಿ ಯಾವ ಅಂಶಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ, ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು, ವಕೀಲರನ್ನು ಆಯ್ಕೆ ಮಾಡಿಕೊಳ್ಳಲು ಇರುವಂತಹ ಒಂದು ಮಾರ್ಗಗಳು ಏನು, ಮತ್ತು ಹೇಗೆ ನೇಮಿಸಿಕೊಳ್ಳಬೇಕು, ಮತ್ತು ಯಾವ ವಿಚಾರಗಳ ಬಗ್ಗೆ ಆಯ್ಕೆ ಮಾಡಿಕೊಳ್ಳುವ ಮುನ್ನ, ನಿಮ್ಮ ಕೇಸು ಕೊಡುವ ಮುನ್ನ ನೀವು ವಹಿಸಬೇಕಾದ ಎಚ್ಚರಿಕೆಗಳು ಹಾಗೂ ಅಂಶಗಳು ಹಾಗೂ ಯಾವ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನು ನೀವು ಪಡೆದುಕೊಂಡಿರಬೇಕು ಎಂಬುದರ ಬಗ್ಗೆ ಇವತ್ತು ನಾನು ನನ್ನ ಒಂದು ಅನುಭವದ ಮುಖಾಂತರ ಮಾತನಾಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ವಕೀಲರು ಅಂತ ಹೇಳಿದ ತಕ್ಷಣ ಏನು, ಕಾನೂನು ಬಲ್ಲವರಾಗಿದ್ದಾರೆ ಅಂತ ಹೇಳಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಬರುವುದು. ಸೊ ಕಾನೂನನ್ನು ಓದಿ ಅವರಿಗೆ ಒಂದು ಸರ್ಟಿಫಿಕೇಟನ್ನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇಶ್ಯೂ ಮಾಡಿ ಅವರಿಗೆ ಸನ್ನದನ್ನು ಲೈಸೆನ್ಸನ್ನು ಕೊಟ್ಟಿರುತ್ತಾರೆ. ಅಂದರೆ ಈ ಒಂದು ವಕಾಲತ್ತನ್ನು ಹಾಕಿ ಇನ್ನೊಬ್ಬರ ಪರವಾಗಿ ನೀವು ಅವರ ಪರವಾಗಿ ವಾದವನ್ನು ಮಾಡಬಹುದು, ಅವರಿಗೆ ನ್ಯಾಯವನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಬಹುದು ಅಂತೇಳಿ ಈಗಾಗಲೇ ಅವರಿಗೆ ಲೈಸೆನ್ಸ್ ಇರುತ್ತೆ. ಕಾನೂನನ್ನು ತಿಳಿದವರು ಬಲ್ಲವರು ಅಂತ ಹೇಳಿ ಸರ್ಟಿಫೈ ಮಾಡಿ ಲೈಸೆನ್ಸನ್ನು ಆಲ್ರೆಡಿ ಕೊಟ್ಟಿರ್ತಾರೆ ಲಾಯರ್ಗಳಿಗೆ. ಸೊ ಅವರು ಮಾತ್ರ ಈ ವಕಾಲತ್ತುಗಳಲ್ಲಿ ಸಹಿ ಮಾಡಿ ನಿಮ್ಮ ಪರವಾಗಿ ಕೋರ್ಟಿನಲ್ಲಿ ಪ್ರತಿನಿಧಿಸುವಂತಹ ಹಕ್ಕನ್ನು ಮತ್ತು ಕೆಲವು ಎಕ್ಸ್ಟ್ರಾ ವಿಶೇಷ ಪ್ರಿವಿಲೈಜಸ್ಗಳನ್ನು ವಕೀಲರು ಪಡೆದುಕೊಂಡಿರ್ತಾರೆ ಎಂಬುದನ್ನು ಇಲ್ಲಿ ಮೊದಲ ಬಾರಿಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಹಾಗಾದರೆ ವಕೀಲರೆಲ್ಲರಿಗೂ ಲೈಸೆನ್ಸ್ ಇರುತ್ತಲ್ಲ, ಕಾನೂನು ಗೊತ್ತಿದೆಯಲ್ಲ, ಹಾಗಾದರೆ ನಾವು ಸೀನಿಯರ್ಗಳನ್ನು ಅಥವಾ ಜೂನಿಯರ್ಗಳನ್ನು ನೇಮಕ ಮಾಡಿಕೊಳ್ಳುವುದಾ ಎಂಬುವ ಗೊಂದಲ. ಇಲ್ಲಿ ಮೊದಲಿಗೆ ನಾನು ಸ್ಪಷ್ಟಪಡಿಸ್ತೇನೆ, ಈ ಸೀನಿಯರ್ ಲಾಯರ್ಸ್ಗಳು ಜೂನಿಯರ್ ಲಾಯರ್ಸ್ ಅಂತ ಹೇಗೆ ಗೊತ್ತಾಗುತ್ತೆ? ಅವರ ವಯಸ್ಸನ್ನು ನೋಡಿ ನೀವು ತಿಳಿದುಕೊಳ್ಳುತ್ತೀರೋ, ಅಥವಾ ಅವರ ಜ್ಞಾನದ ರಾಶಿ, ಅವರು ಎಷ್ಟು ತಿಳಿದುಕೊಂಡಿದ್ದಾರೆ, ಜ್ಞಾನ ಎಷ್ಟಿದೆ ಅವರಲ್ಲಿ ಅನ್ನೋದನ್ನು ನೋಡಿ ತಿಳಿದುಕೊಳ್ತೀರೋ, ಅಥವಾ ಜ್ಞಾನ ಇದೆ ಅವರಲ್ಲಿ ಆದರೆ ಅವರಿಗೆ ಕೇಸುಗಳೇ ಇಲ್ಲ, ಎಷ್ಟು ಕೇಸುಗಳನ್ನು ಅವರು ನಡೆಸಿದ್ದಾರೆ ಪ್ರಾಯೋಗಿಕವಾಗಿ ಅನ್ನೋದನ್ನು ನೀವು ತಿಳಿದುಕೊಳ್ತೀರಾ? ಯಾವ ಅಂಶಗಳ ಆಧಾರದ ಮೇಲೆ ನೀವು ಸೀನಿಯರು ಜೂನಿಯರು ಅಂತ ಗುರುತಿಸ್ತೀರಾ? ಅವರು ಒಬ್ಬರೇ ಇದ್ದಾರಾ, ಅಥವಾ ಒಂದು 4 ಜನ ಜೂನಿಯರ್ಸ್ಗಳನ್ನು ಇಟ್ಕೊಂಡಿದ್ದಾರಾ, ಅಥವಾ ಒಂದು 10-15 ಜನ ವಕೀಲರುಗಳಿಗೆ ಅವರು ಕೆಲಸ ಕೊಟ್ಟಿದ್ದಾರಾ? ಆ ಜೂನಿಯರ್ಸ್ಗಳಲ್ಲಿಯೂ ಕೂಡ ಈಗ ತಾನೇ ಕಾಲೇಜ್ ಮುಗಿಸಿರ್ತಕ್ಕಂಥ ಫ್ರೆಷರ್ಸ್ಗಳಿದ್ದಾರಾ, ಅಥವಾ 3, 4, 5, 10, 15, 20, 25 ವರ್ಷಗಳ ಅನುಭವ ಇರುವಂತಹ ವಕೀಲರನ್ನು ಕೂಡ ಅವರು ತಮ್ಮ ಜೊತೆಯಲ್ಲಿ ಜೂನಿಯರ್ಗಳಾಗಿ ಇಟ್ಕೊಂಡಿದ್ದಾರೆ? ಅಂದರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಸೀನಿಯರಾ? ಅಥವಾ ಜರಿ ಬಿಳಿ ಕೂದಲು ಬಂದಿದೆ, ಅಥವಾ ತಲೆ ಕೂದಲು ಉದುರೋಗಿದೆ, ಅಥವಾ ವಯಸ್ಸಾಗಿದೆ ಅನ್ನುವ ಒಂದು ಕಾರಣಕ್ಕಾಗಿ, ಅಥವಾ ಬಾರ್ ಕೌನ್ಸಿಲಲ್ಲಿ ಲೈಸೆನ್ಸನ್ನು 50 ವರ್ಷಗಳಿಂದ ಪಡ್ಕೊಂಡಿರ್ತಾರೆ, ಅವರು ಸೀನಿಯರಾ? ಯಾರು ಸೀನಿಯರು ಗೊತ್ತಾಗುವುದು ಹೇಗೆ? ಇದರ ವಿಚಾರವಾಗಿ ನಿಮಗೆ ಸ್ಪಷ್ಟನೆಯನ್ನು ಕೊಡ್ತೇನೆ. ನೋಡಿ, ಈಗಾಗಲೇ ನಾನು ಮೊದಲಿನ ಅಂಶದಲ್ಲಿ ಹೇಳಿದೆ, ವಕೀಲರಿಗೆ ಲೈಸೆನ್ಸ್ ಇರುತ್ತೆ, ಕಾನೂನು ತಿಳಿದಿರ್ತಾರೆ ಅಂತ ಆಲ್ರೆಡಿ ಸರ್ಕಾರ ಕೋರ್ಟು ಅನುಮತಿಯನ್ನು ಕೊಟ್ಬಿಟ್ಟಿದೆ, ಬಾರ್ ಕೌನ್ಸಿಲ್ ಕೊಟ್ಬಿಟ್ಟಿದೆ, ಇವರು ವಕಾಲತನ್ನು ವಹಿಸಿ ಅಡ್ವೊಕೇಸಿನ ಮಾಡಬಹುದು ಅಂತ ಹೇಳಿಬಿಟ್ಟು. ಅದರಲ್ಲಿ ನೀವು ಸೀನಿಯರ್ ಕೊಡಬೇಕಾ, ಜೂನಿಯರ್ ಕೊಡಬೇಕಾ, ಅಥವಾ ಸೀನಿಯರ್ ಬರ್ತಾರಾ, ಜೂನಿಯರ್ ಬರ್ತಾರಾ? ಈಗ ನಾನು ಈಗಾಗಲೇ ಹೇಳಿದಾಗೆ ಹೇಗೆ ಗುರುತಿಸ್ತೀರಾ ಅಂತ ನಾನು ನಿಮ್ಗೆ ಕೇಳೋದಾದರೆ, ಕೇವಲ ಬಿಳಿ ಕೂದಲು ಬಂದ್ಬಿಟ್ಟಿದೆ, ವಯಸ್ಸಾಗಿದೆ ಅಂದ ತಕ್ಷಣ ಅವರು ಸೀನಿಯರ್ಗಳಾಗೋದಿಲ್ಲ. ಅವರಿಗೆ ಜ್ಞಾನ ಎಷ್ಟಿದೆ ಅನ್ನುವುದು ಬಹಳ ಮುಖ್ಯ. ಜ್ಞಾನ ಇದೆ, ಆದರೆ ಕೇಸುಗಳು ನಡೆಸಿರೋ ಅನುಭವ ಇದೆಯಾ? ಥಿಯರಿಟಿಕಲ್ ನಾಲೆಡ್ಜ್ ಇದೆ, ಬಟ್ ಕೇಸುಗಳನ್ನು ನಡೆಸಿದಾರಾ? ಅವರು ಕಚೇರಿ ಇದೆಯಾ? ಈ ಕಚೇರಿ ಆಫೀಸನ್ನು ಇಟ್ಟಿದ್ದಾರೆ, ಅವರು ಎಂಥ ಆಫೀಸನ್ನು ಇಟ್ಟಿದ್ದಾರೆ, ಅಲ್ಲಿ ಅವರು ಎಷ್ಟು ಗ್ರಂಥಗಳನ್ನು ಬುಕ್ಸ್ಗಳನ್ನು ಇಟ್ಟಿದ್ದಾರೆ, ಎಷ್ಟು ಫೈಲ್ಸ್ಗಳನ್ನು ಇಟ್ಟಿದ್ದಾರೆ, ಅದರಲ್ಲಿ ಅವರು ಎಷ್ಟು ಅಧ್ಯಯನ ಆಗಿದೆ ಅನ್ನೋದು ಅವರ ಮಾತಿನಲ್ಲೇ ಗೊತ್ತಾಗುತ್ತೆ. ಮತ್ತು ಅವರ ಅನುಭವ ಮಾತಿನ ಮುಖಾಂತರ ಬರುತ್ತೆ. ಮತ್ತು ಎಷ್ಟು ಫೈಲ್ಸ್ಗಳನ್ನು ಇದೆ, ಎಷ್ಟು ಕೇಸ್ಗಳನ್ನು ಅವರು ಪ್ರಾಕ್ಟಿಕಲ್ ಆಗಿ ಹ್ಯಾಂಡ್ಲ್ ಮಾಡಿದ್ದಾರೆ, ಮತ್ತು ಅವರು ಜೂನಿಯರ್ಸ್ಗಳು ಎಷ್ಟು ಜನ ಇಟ್ಕೊಂಡಿದ್ದಾರೆ, ಎಷ್ಟು ಯಾವ ವಯೋಮಾನದವರನ್ನು ಮತ್ತು ಅನುಭವ ಇರುವವರುಗಳನ್ನು ಇಟ್ಕೊಂಡಿದ್ದಾರೆ, ಎಷ್ಟು ಜನ ಇಟ್ಕೊಂಡಿದ್ದಾರೆ, ಎಂಥ ಆಫೀಸ್ ಇಟ್ಕೊಂಡಿದ್ದಾರೆ, ಅವರು ಎಂಥ ಗಾಡಿನಲ್ಲಿ ಬರ್ತಾರೆ, ಇದ್ರ ಮುಖಾಂತರನೇ ಅವರ ಯೋಗ್ಯತೆ, ಅವರ ಸ್ಟ್ಯಾಂಡರ್ಡು, ಅವರ ಸಕ್ಸಸ್ಸು ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ಮಹಾರಾಜ ಬಂದರೆ ಮಹಾರಾಜ ಬರ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಅವನ ಪೋಷಾಕು, ಅವನ ಧಿರಿಸು, ಅವನ ನಡೆ ನುಡಿ, ಅವನ ಗಾಂಭೀರ್ಯ, ಅವನ ಅರಮನೆ, ಇದೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಆಳು ಕಾಳು ಗೊತ್ತಾಗ್ಬಿಡುತ್ತೆ, ಅವ್ರ ಯೋಗ್ಯತೆ ಏನು ಅಂತ, ಮತ್ತು ಅವರ ಮಟ್ಟ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗೆಯೇ
ಈ ಸೀನಿಯರು ಜೂನಿಯರ್ ಅಂತ ವಯಸ್ಸನ್ನು ನೋಡಿ ನೀವೇನಾದರೂ ಅಳೆದ್ರೆ ನೀವು ಅಳ್ಳಕ್ಕೆ ಬಿದ್ದ ಹಾಗೆ. ಮೊದಲನೇದಾಗಿ ಎಚ್ಚರಿಕೆ ಕೊಟ್ಬಿಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಜನ ಯಾವುದೋ ಒಂದು ಓದ್ಬಿಟ್ಟು ವಯಸ್ಸಲ್ಲಿ ಅವರು ಬಾರ್ ಕೌನ್ಸಿಲ್ ಲೈಸೆನ್ಸ್ನ ತೊಗೊಂಡ್ಬಿಟ್ಟಿರ್ತಾರೆ, ಬಟ್ ಪ್ರಾಕ್ಟೀಸ್ಗಳನ್ನು ಮಾಡಿರೋದಿಲ್ಲ. ಅವ್ರು ಏನು ಮಾಡ್ತಾರೆ, ಯಾವುದೋ ಒಂದು ಕೆಲಸಗಳನ್ನು ಮಾಡಿಕೊಂಡು ಅವರು ಆಮೇಲೆ ರಿಟೈರ್ಡ್ ಆದಮೇಲೆ ಬಂದು ಕೆಲಸಗಳನ್ನು ಮಾಡ್ತಾರೆ. ಮತ್ತು ಯಾವುದೋ ಕೆಲಸಗಳ ಮಧ್ಯೆ ಅವರು ಬ್ಯುಸಿ ಆಗಿಬಿಟ್ಟಿರ್ತಾರೆ, ಪ್ರಾಕ್ಟೀಸ್ ಮಾಡಿರಲ್ಲ, ಆಮೇಲೆ ಬಂದು ಸೇರಿಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಈ ರೀತಿಯಾಗೂ ಕೂಡ ಇರುತ್ತೆ. ಲೈಸೆನ್ಸು ತುಂಬ ಹಳೇದಿರುತ್ತೆ, ಆದರೆ ಪ್ರಾಕ್ಟೀಸ್ಗಳೇ ಇರೋದಿಲ್ಲ ಅವ್ರಿಗೆ. ಏನಂದರೆ ಏನೂ ಗೊತ್ತಿರೋಲ್ಲ. ಇಲ್ಲಿ ನಾನು ಸಾಕಷ್ಟು ಜೂನಿಯರ್ಗಳನ್ನು ಹೈಯರ್ ಮಾಡಿದ್ದಾನೆ, ಸೀನಿಯರ್ಗಳನ್ನು ಕೂಡ ನಾನು ಹೈಯರ್ ಮಾಡಿದ್ದಾನೆ. ಸರಿ, ಸುಮಾರು 10ರಿಂದ 15 ವಕೀಲರು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ವಕೀಲರುಗಳನ್ನು ಇಂಟರ್ವ್ಯೂಗಳನ್ನ ಮಾಡಿದ್ದಾನೆ. ಅವರ ಜ್ಞಾನದ ಮಟ್ಟ ಹೇಗಿರುತ್ತೆ, ಅನುಭವ ಹೇಗಿರುತ್ತೆ ನನಗೆ ಗೊತ್ತಾಗ್ತಾ ಇದೆ. ಮತ್ತು ಎಷ್ಟೋ ಜನ ನಾನು ಈಗಾಗಲೇ ಹೇಳಿದಾಗೆ ವಯಸ್ಸಾಗಿರುತ್ತೆ, ಆಗ್ತಾನೆ ಪಾಪ ಪ್ರಾಕ್ಟೀಸ್ಗೆ ಬಂದಿರ್ತಾರೆ. ಅಂದರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಕಕ್ಷಿದಾರರು ಗುರುತಿಸುವಾಗ ಈ ಎಲ್ಲ ಎಚ್ಚರಿಕೆಗಳು ಇರಬೇಕಾಗ್ತದೆ. ಮಹಾರಾಜ ಬಂದರೆ ಗೊತ್ತಾಗುತ್ತೆ. ಹಾಗೆ ಒಬ್ಬ ವ್ಯಕ್ತಿ ಅವನು ಏನು ಪೋಷಾಕ್ ಧರಿಸ್ತಾನೆ, ಅವನಿಗೆ ಹೇಗೆ ಬರ್ತಾನೆ, ಯಾವ ಗಾಡಿನಲ್ಲಿ ಬರ್ತಾ ಇದ್ದಾನೆ, ಏನು ಆಫೀಸ್ ಇಟ್ಟಿದ್ದಾನೆ, ಯಾವ ಆಫೀಸಲ್ಲಿ ಎಷ್ಟು ಫೈಲ್ಸ್ಗಳಿದ್ದಾವೆ, ಆ ಏನು ಕೇಸ್ಗಳನ್ನ ಅವರು ನಡೆಸಿದ್ದಾರೆ, ಎಷ್ಟು ಜನ ಜೂನಿಯರ್ಸ್ಗಳನ್ನ ಇಟ್ಕೊಂಡಿದ್ದಾರೆ, ಇದ್ರ ಮುಖಾಂತರ ವಕೀಲರ ಒಂದು ಸಕ್ಸಸ್ ಗೊತ್ತಾಗ್ಬಿಡುತ್ತೆ ನಿಮಗೆ. ನೀವೇನು ಇಂಟರ್ವ್ಯೂ ಮಾಡಬೇಕಾಗಿಲ್ಲ. ಎಷ್ಟು ಫೈಲ್ಸ್ ಕೇಸ್ ತಗೊಂಡಿದ್ದೀರಾ, ಎಷ್ಟು ಸಕ್ಸಸ್ ಆಗಿದೆ, ಎಷ್ಟು ಹೋಗಿದೆ, ಯಾರು ನಿಮಗೆ ಇಂಟರ್ವ್ಯೂ ಕೊಡೋದಿಲ್ಲ. ಸೊ ನೀವು ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಆದ್ದರಿಂದ ಈ ಎಲ್ಲ ಸೂಕ್ಷ್ಮಗಳನ್ನು ತಿಳಿದುಕೊಳ್ಳಿ. ಎಷ್ಟೋ ಜನಕ್ಕೆ ಚಿಕ್ಕ ವಯಸ್ಸಿದ್ರೂ ಕೂಡ ತುಂಬ ಚೆನ್ನಾಗಿ ಅಗಾಧವಾದಂಥ ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡಿರ್ತಾರೆ. ಮತ್ತು ನಾಲೆಡ್ಜ್ ಇರುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ ಇರುತ್ತೆ, ಟೆಕ್ನಾಲಜಿ ಗೊತ್ತಿರುತ್ತೆ, ಡ್ರಾಫ್ಟಿಂಗ್ ಪಟ ಅಂತ ಮಾಡ್ತಾರೆ, ಡ್ರಾಫ್ಟಿಂಗ್ಗಳು ಮಾಡ್ತಾರೆ, ಏನೋ ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡ್ತಾರೆ. ಕೆಲವರು ವಯಸ್ಸಾದವ್ರಿಗೆ ಟೆಕ್ನಾಲಜಿ ಗೊತ್ತಿರಲ್ಲ, ಗೊತ್ತಿಲ್ಲ, ChatGPT ಗೊತ್ತಿಲ್ಲ, ಒಂದು ಸೈಟೇಷನ್ಸ್ ತೆಗೆಯೋಕೆ ಗೊತ್ತಿರಲ್ಲ, ಏನೋ ಹಳೇ ಲೈಬ್ರರಿಗೆ ಹೋಗೋದು ಒಂದು ಸೈಟೇಷನ್ಸ್ ತಗೊಂಬರೋಕ್ಕೆ 3 ದಿನ ಮಾಡ್ತಾರೆ. ಸೊ ಈ ರೀತಿಯಾಗಿರುತ್ತೆ. ಹಳೇ ಪದ್ಧತಿಗಳಿಗೆ ಅವರು ಅಂಟಾಕೊಂಡಿರ್ತಾರೆ, ಅಪ್ಡೇಟ್ ಆಗಿರಲ್ಲ, ಅಪ್ಗ್ರೇಡ್ ಆಗಿರೋದಿಲ್ಲ, ಮತ್ತು ಕೇಸುಗಳು ಇರೋದಿಲ್ಲ, ಕೇಸುಗಳನ್ನು ನಡೆಸಿರೋ ಪ್ರಾಕ್ಟಿಕಲ್ ಅನುಭವ ಇರೋದಿಲ್ಲ. ಈ ರೀತಿಯಾಗೆಲ್ಲ ಆಗ್ತಾ ಇರುತ್ತೆ. ಆದ್ದರಿಂದ ಇಲ್ಲಿ ನಾನು ಕೊಡ್ತಾ ಇರ್ತಕ್ಕಂಥ ಎಚ್ಚರಿಕೆ ಏನು ಅಂತ ಹೇಳಿದ್ರೆ, ವಯಸ್ಸನ್ನು ನೋಡಿ ನೀವು ಏನೋ ವಕೀಲರ ಅರ್ಹತೆಯನ್ನು, ಯೋಗ್ಯತೆಯನ್ನು ಗುರುತಿಸಬೇಡಿ ಅಂತ ಅಷ್ಟೇ ಹೇಳ್ತಾ ಇದ್ದೇನೆ. ಚಿಕ್ಕ ವಯಸ್ಸಾದರೂ ಜ್ಞಾನ ಚೆನ್ನಾಗಿರಬಹುದು, ನೋಡುವುದಕ್ಕೆ ವಯಸ್ಸಾಗಿದ್ದರೂ ಹಳೇ ಏನೋ ಇಸವಿಯಲ್ಲಿ ಅವರಿಗೆ ಬಾರ್ ಕೌನ್ಸಿಲಿಂದ ಲೈಸೆನ್ಸ್ ಇದ್ದರೂ ಕೂಡ ಪ್ರಾಕ್ಟೀಸ್ ಮಾಡದೇ ಇರತಕ್ಕಂಥವರು ಕೂಡ ಇರ್ತಾರೆ ಎಂಬುವಂತಹ ಎಚ್ಚರಿಕೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಸೊ ನೀವು ವಕೀಲರನ್ನು ಹೇಗೆ ಗುರುತಿಸಬೇಕು ಅಂದರೆ, ನಾನು ಈಗಾಗಲೇ ಹೇಳಿದಾಗೆ ಕೆಲವೊಂದು ಜ್ಞಾನದ ಮಟ್ಟ, ಮಾತಿನ ಮಟ್ಟ, ಅವರು ನಿಮ್ಮ ಜೊತೆ ನಡೆದುಕೊಳ್ಳುವಾಗ, ಮಾತನಾಡುವಾಗ ಅವರ ಜ್ಞಾನ ಎಷ್ಟಿದೆ, ನಿಮಗೆ ಎಷ್ಟರ ಮಟ್ಟಿಗೆ ಅವರು ನಿಮ್ಮ ಅಹವಾಲುಗಳನ್ನು, ಸಮಸ್ಯೆಗಳನ್ನು ಆಲಿಸಿ ನಿಮಗೆ ಅವರು ನಿಮಗೆ ಸಮಾಧಾನವನ್ನು ಕೊಟ್ಟಿದ್ದಾರೆ, ಕಾನೂನಿನ ಜ್ಞಾನ ಕೊಟ್ಟಿದ್ದಾರೆ, ನಿಮ್ಮಲ್ಲಿ ಧೈರ್ಯ ತುಂಬಿದ್ದಾರೆ, ವಿಶ್ವಾಸ ತುಂಬಿದ್ದಾರೆ, ತಾಳ್ಮೆ ಎಷ್ಟಿದೆ, ಇದೆಲ್ಲವನ್ನು ನೀವು ನೋಡಬೇಕಾಗುತ್ತೆ. ಇದೆಲ್ಲವನ್ನು ನೋಡಿ ಕೇಸನ್ನುಗಳನ್ನು ಅವರು ತೆಗೆದುಕೊಳ್ತಾರೆ. ಮತ್ತು ಕೇಸನ್ನು ತೆಗೆದುಕೊಂಡ ಮೇಲೆ ಸೀನಿಯರ್ಗಳಾದವರಿಗೆ ಬಹಳ ಒತ್ತಡಗಳಿರ್ತವೆ. ಅವರು ಸಾಕಷ್ಟು ಕೇಸುಗಳನ್ನು ಬರ್ತಾ ಇರುತ್ತೆ, ಕ್ಲೈಂಟ್ಸ್ಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಅವರ ಜೊತೆಯಲ್ಲಿ ಸಾಕಷ್ಟು ಜೂನಿಯರ್ಸ್ಗಳು ಇರ್ತಾರೆ. ಜೂನಿಯರ್ ಅಂದರೆ ಏನು ಗೊತ್ತಿಲ್ಲದೆ ಇರೋರಲ್ಲ, 10 ವರ್ಷ, 15 ವರ್ಷ, 20 ವರ್ಷ, 5 ವರ್ಷ, 2 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ. ಸೊ ಅವ್ರುಗಳಿಗೆ ನಾನು ಈಗಾಗಲೇ ಹೇಳಿದಾಗೆ ಫಾಸ್ಟ್ ಇರ್ತಾರೆ. ಈಗಿನ ಕಾಲದವರು ಟೆಕ್ನಾಲಜಿ ಚೆನ್ನಾಗಿ ಗೊತ್ತಿರುತ್ತೆ, ಏನು ಬೇಕೋ ಟಕ ರೆಪ್ರೆಸೆಂಟೇಷನ್ ಮಾಡ್ತಾರೆ. ಆದ್ದರಿಂದ ನೀವು ವಕೀಲರು ಅಂತ ಹೇಳಿದ್ರೆ ಇದು ಕೌಶಲ್ಯ ಭರಿತವಾದಂತಹ ಕೆಲಸ. ಇದು ವೃತ್ತಿ ನೈಪುಣ್ಯತೆ ಬೇಕಾಗುತ್ತೆ, ಸ್ಕಿಲ್ ಬೇಕಾಗುತ್ತೆ. ಇದಕ್ಕೆ ವಯಸ್ಸು ಅನ್ನೋದು ಮಾನದಂಡ ಅಲ್ಲವೇ ಅಲ್ಲ. ಅವರು ಎಷ್ಟು ಡೆಡಿಕೇಟ್ ಆಗಿದ್ದಾರೆ, ಎಷ್ಟು ಪೇಷನ್ಸ್ ಇದೆ, ಹೇಗೆ ನಿಮ್ಮನ್ನು ಕೇಳ್ತಾರೆ, ಹೇಗೆ ಅಡ್ರೆಸ್ ಮಾಡ್ತಾರೆ, ಹೇಗೆ ಟೆಕ್ನಾಲಜಿ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ, ಹೇಗೆ ಅವರು ಕೇಸನ್ನು ನಡೆಸ್ತಾರೆ, ಮತ್ತು ಅವರು ಯಾವ ಸಕ್ಸಸ್ಸನ್ನು ಕಂಡಿದ್ದಾರೆ, ಇದು ಗೊತ್ತಾಗ್ಬಿಡುತ್ತೆ ನಿಮಗೆ. ಎಲ್ಲ ಒಂದು ಮೂಲೆಯಲ್ಲಿ ಕೆಲವ್ರನ್ನ ಇಲ್ಲಿ ಹೆಸರುಗಳನ್ನ ನಾನು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಎಲ್ಲ ಅಡ್ವೊಕೇಟ್ಸು ನನ್ನ ಒಂದು ಬಾರ್ ಕೌನ್ಸಿಲಿನ ಸೇಮ್ ಫ್ರೆಟರ್ನಿಟಿಯ ಮೆಂಬರ್ಸ್ ಆಗಿದ್ದಾರೆ. ಸೊ ಎಲ್ಲರಿಗೂ ಕೂಡ ಕೆಲಸವನ್ನು ಮಾಡುವ ಅಧಿಕಾರ ಇದೆ, ಮಾತನಾಡುವ ಅಧಿಕಾರ ಇದೆ. ಇನ್ಫ್ಯಾಕ್ಟ್ ನಾನು ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಪ್ರಾರಂಭ ಮಾಡಿದೆ ಕಾನೂನಿನ ಜ್ಞಾನವನ್ನು ಕೊಡಬೇಕು ಅಂತೇಳಿ. ನಾನು ಕಾನೂನಿನ ಚಾನೆಲ್ನ ಓಪನ್ ಮಾಡಿ ಕಾನೂನಿನ ವಿಚಾರಗಳನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ ನಾನು. ಸೊ ತದನಂತರ ಹಲವಾರು ಅಡ್ವೊಕೇಟ್ಸ್ಗಳು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಶ್ಲಾಘನೀಯ, ಅದನ್ನು ನಾನು ಕೂಡ ಎನ್ಕರೇಜ್ ಮಾಡ್ತೇನೆ. ಸೊ ಬಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಕಕ್ಷಿದಾರರುಗಳು ಬಂದು ನನಗೆ ಕೇಳ್ತಾ ಇದ್ದಾರೆ, ಸರ್ ಅವರೇನೋ ಸೀನಿಯರ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೋದೆ, ಅವರು ಸರಿಯಾಗಿ ನಮಗೆ ಕೆಲಸಗಳನ್ನು ಮಾಡಿಕೊಡ್ತಾ ಇಲ್ಲ, ಫೀಸು ಜಾಸ್ತಿ ಹೇಳ್ತಾ ಇದ್ದಾರೆ, ಅವರು ಕೋರ್ಟ್ಗೂ ಬರೋದಿಲ್ಲ, ಮತ್ತು ಇನ್ಯಾರೋ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಇದ್ದಾರೆ. ಕೆಲವೊಂದು ಫೇಸ್ಲೆಸ್ ಚಾನೆಲ್ಗಳಿದ್ದಾವೆ, ಬರೀ ಇನ್ಫಾರ್ಮೇಷನ್ ಡಂಪಿಂಗ್ ಮಾಡೋದಷ್ಟೇ. ಸೊ ಅವ್ರಿಗೇನು ಅಂದರೆ ನಾನು ಎಲ್ಲ ಇನ್ಫಾರ್ಮೇಷನ್ನು ವೀಡಿಯೋದಲ್ಲಿ ಕೊಟ್ಟುಬಿಟ್ರೆ
ಕೊಟ್ಟರೆ ನಾನು ಬುದ್ಧಿವಂತರು ಅಂತ ತಿಳ್ಕೊಂಡು ಬರ್ತಾರೆ ಅಂತ ಕೆಲವರು ಅಂದ್ಕೊಳ್ತಾ ಇದ್ದಾರೆ. ಅದು ಕೂಡ ತಪ್ಪಾಗುತ್ತೆ. ಸೊ ಆ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಮಾಹಿತಿ ಕೊಡಬೇಕು ಅಷ್ಟೇ ಕೊಡಿ. ಕಕ್ಷಿದಾರರಿಗೆ ಕನ್ಫ್ಯೂಷನ್ ಮಾಡುವುದು ಬೇಡ. ಅವ್ರೇನಾದ್ರು ಬಂದಾಗ ಕ್ಲೀನಾಗಿ ಅಟೆಂಡ್ ಮಾಡಿಕೊಂಡು ಕೇಸ್ಗಳನ್ನ ತಗೊಳ್ಳಿ, ನಡೆಸ್ಕೊಳ್ಳಿ. ಆದರೆ ನನ್ನ ಬಳಿ ಕಕ್ಷಿದಾರರು ಬಂದಾಗ ಈ ರೀತಿಯ ಕೆಲವರು ಫೇಸ್ಲೆಸ್ ಚಾನೆಲ್ಗಳಿದ್ದಾವೆ. ಅವರು ಯಾವುದೇ ರೀತಿ ನಾವು ಹೋದಾಗ ಕನ್ಸಲ್ಟೇಷನ್ ಸರಿ ಕೊಡಲ್ಲ, ಅಟೆಂಡ್ ಮಾಡಲ್ಲ, ಬರೀ ಥಿಯರಿಟಿಕಲ್ ಆಗಿ ಹೇಳ್ಕೊಂಡು ಹೋಗ್ತಾರೆ. ಸಬ್ಜೆಕ್ಟ್ ಇಟ್ಕೊಂಡು ಬರ್ಕೊಂಡು ಅದನ್ನೇನೋ ಓದ್ಕೊಂಡು ಹೋಗ್ಬಿಟ್ಟು ಇಮೇಜ್ಗಳು ಹಾಕ್ಬಿಡ್ತಾರೆ. ಸೊ ಅವ್ರಿಗೇನು ಪ್ರಾಕ್ಟೀಸ್ ಇರೋದಿಲ್ಲ, ಅನುಭವಗಳಿರೋದಿಲ್ಲ. ಫೀಸ್ ಕಮ್ಮಿ ಅಂತ ಅಲ್ಲಿ ಹೋಗೋದು, ಸಿಗಾಕೊಳ್ಳೋದು, ವಯಸ್ಸನ್ನು ನೋಡ್ಬಿಟ್ಟು ಹೋಗೋದು, ಏನೋ ಸಿಗಾಕೊಳ್ಳೋದು. ಈ ರೀತಿಯಾಗಿ ಆಗ್ತಾ ಇದೆ ಸರ್, ನಾವು ನಮಗೆ ತೊಂದರೆ ಆಗಿದೆ, ಈ ರೀತಿ ಕಷ್ಟ ಆಗಿದೆ ಅಂತ ಬಂದು ನನ್ನ ಹತ್ರನೂ ಹೇಳ್ಕೊಳ್ತಾ ಇದ್ದಾರೆ ತುಂಬ ಜನ. ಸೊ ಆದ್ದರಿಂದ ಕಕ್ಷಿದಾರರಿಗೆ ನಾನು ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಅವರ ನಾಲೆಡ್ಜನ್ನು ನೋಡಿ, ಅವರ ಮಾತನ್ನು ನೋಡಿ, ವಿಶ್ವಾಸ ನಿಮ್ಗೆ ಏನು ಕೊಡ್ತಾರೆ ಅನ್ನೋದು ನೋಡಿ, ಮತ್ತು ಅವರ ಲೈಫ್ ಸ್ಟ್ಯಾಂಡರ್ಡ್ ಹೇಗಿದೆ, ಅವ್ರು ಹೇಗೆ ಬದುಕ್ತಾ ಇದ್ದಾರೆ, ಅವ್ರು ಸಕ್ಸಸ್ ಆಗಿದ್ದಾರೆ ಅನ್ನೋದನ್ನು ನೋಡಿ. ಮಣ ಮಾತಾಡೋ ಬದಲು ಕಣದಷ್ಟು ಕೆಲಸ ಮಾಡಿ ಏನೋ ಸಾಸಿವೆ ಕಾಳಷ್ಟು ಸಕ್ಸಸ್ ಆಗಿದ್ದಾರೆ ಅನ್ನೋದನ್ನು ನೋಡಿ. ಪ್ರೊಫೆಷನಲ್ಲಿ ಆ ಸಕ್ಸಸ್ ಆಗಿರೋ ವ್ಯಕ್ತಿಗಳ ಜೊತೆ ನೀವಿದ್ದಿದ್ದಾದರೆ ನಿಮ್ಮ ಕೇಸನ್ನು ಅವರು ಚೆನ್ನಾಗಿ ನಡೆಸಿಕೊಡ್ತಾರೆ ಎಂಬುವಂಥ ಮಾತನ್ನು ಇಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಮತ್ತು ಇನ್ನೊಮ್ಮೆ ಏನಪ್ಪ ಅಂತ ಹೇಳಿದ್ರೆ, ಈ ಸೀನಿಯರ್ ಅನ್ನೋರು ಎವಿಡೆನ್ಸ್ಗೆ ಬರಬೇಕು, ಆರ್ಗ್ಯುಮೆಂಟ್ ಬರಬೇಕು ಅನ್ನೋದಲ್ಲ. ಸೀನಿಯರ್ಗಳು ಅಂತಂದರೆ ಸೀನಿಯರ್ ಅಂದರೆ ವಯಸ್ಸಾದವರಲ್ಲ. ಸೀನಿಯರ್ ಅಂದರೆ ಏನು, ಆ ಸಬ್ಜೆಕ್ಟಲ್ಲಿ ಪರಿಣತಿಯನ್ನು ಹೊಂದಿರತಕ್ಕಂಥವ್ರು, ಎಕ್ಸ್ಪರ್ಟ್ ಆಗಿರೋರು. ಅವ್ರು 5 ವರ್ಷದಲ್ಲಿ ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ಬೋದು, ಕೆಲವರು 50 ವರ್ಷ ಆದರೂ ಎಕ್ಸ್ಪರ್ಟ್ ಆಗಿರೋದಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಎವಿಡೆನ್ಸ್ಗೆ, ಕ್ರಾಸ್ಗೆ ಅಥವಾ ಆರ್ಗ್ಯುಮೆಂಟ್ಗೆ ನೀವು ಸೀನಿಯರ್ಗಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಆ ಸೀನಿಯರ್ನ ಸ್ಟ್ಯಾಂಡರ್ಡ್ ಏನು, ಅವರ ಲೈಫ್ ಸ್ಟ್ಯಾಂಡರ್ಡ್ ಏನಿದೆ, ಅವರ ಫೀಸ್ ಏನಿದೆ, ಅವರ ಒಂದು ದಿನದ ಅರ್ನಿಂಗ್ಸ್ ಕೆಪಾಸಿಟಿ ಏನಿದೆ, ಆ ಫೀಸನ್ನು ನೀವು ಕೊಡೋ ಮಟ್ಟದಲ್ಲಿದ್ದರೆ ಖಂಡಿತ ಬಂದು ಮಾಡಿಕೊಡ್ತಾರೆ. ಮತ್ತು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಫೀಸಿಗೆ ತಕ್ಕಂಗೆ, ಕಾಸಿಗೆ ತಕ್ಕಂಗೆ ಕಜ್ಜಾಯ. ಸೊ ಅದಕ್ಕೆ ತಕ್ಕಂಗೆ 5 ವರ್ಷದವ್ರನ್ನ, 4 ವರ್ಷ ಎಕ್ಸ್ಪೀರಿಯನ್ಸ್, 2 ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ ಇರೋರನ್ನ ಕಳಿಸಿಕೊಡ್ತಾರೆ. ಸೊ ನೀವು ಹೇಗೆ ಆಯ್ಕೆ ಮಾಡ್ಕೊಳ್ತೀರಾ, ನಿಮ್ಮ ಅಫೋರ್ಡಬಿಲಿಟಿ ಏನಿದೆ ಅನ್ನೋದ್ರ ಮೇಲೆ ನಿಮಗೆ ವಕೀಲರು ಸಿಗ್ತಾ ಹೋಗ್ತಾರೆ. ಮತ್ತು ಆ ಲೆವೆಲಿನ ಒಂದು ಪ್ರೆಸೆಂಟೇಷನ್ ಕೋರ್ಟ್ಗಳಲ್ಲಿ ನಿಮಗೆ ಸಿಗುತ್ತೆ, ನಿಮಗೆ ನ್ಯಾಯಗಳು ಸಿಗ್ತಾ ಹೋಗುತ್ತೆ. ಈ ರೀತಿಯಾಗಿ ನೀವು ಸೀನಿಯರು ಅಥವಾ ಜೂನಿಯರ್ನು ನೀವು ರೆಪ್ರೆಸೆಂಟೇಷನ್ ಮಾಡ್ಕೋಬೇಕಾಗತ್ತೆ. ಯಾರೋ ಹೇಳಿದ್ರು, ರೆಫರೆನ್ಸ್ ಕೊಟ್ಟರು, ಇನ್ನೇನೋ ವಿಡಿಯೋ ನೋಡ್ಬೋದು, ಅಥವಾ ನನಗೆ ಯಾರೋ ಗೊತ್ತಿದ್ದವರು ಹೇಳಿದರು, ಮತ್ತು ಟಿ ವಿನಲ್ಲಿ ನೋಡಿದೆ, ಇನ್ನೆಲ್ಲೋ ಪ್ರೋಗ್ರಾಮಲ್ಲಿ ನೋಡಿದೆ, ಈ ರೀತಿಯಾಗಿ ಅಥವಾ ಅಂತ ಅಂದ್ಕೊಂಡು ಹೋಗೋದಲ್ಲ. ಅವ್ರು ಎಷ್ಟು ಫೈಲ್ಸ್ಗಳು ಅವ್ರ ಆಫೀಸಲ್ಲಿದೆ, ಎಷ್ಟು ನಡೆಸಿದ್ದಾರೆ ಕೇಸು, ಅವ್ರ ಪರಿಣತಿ ಏನಿದೆ, ಮತ್ತು ನಿಮ್ಮ ಜೊತೆ ಕೂತು ತಾಳ್ಮೆಯಿಂದ ಮಾತಾಡಿ ನಿಮ್ಮ ಕೇಸನ್ನು ಅವ್ರು ತೊಗೊತಾರ ಅನ್ನೋದನ್ನು ನೋಡಿ. ಸೊ ಅವ್ರ ಸ್ಟ್ಯಾಂಡರ್ಡ್ಗೆ ತಕ್ಕಂಗೆ ಅವರು ಫೀಸ್ಗಳು ಹೇಳ್ತಾ ಹೋಗ್ತಾರೆ. ನೀವು ಫೀಸ್ಗಳ ಬಗ್ಗೆ ಸ್ಪಷ್ಟವಾಗಿ ಮಾತಾಡ್ಕೊಳ್ಳಿ. ಫೀಸು ನೀವು ಕರೆಕ್ಟಾಗಿ ಕೊಟ್ಟರೆ ಅವ್ರ ಕೇಸನ್ನ ನಡೆಸ್ತಾರೆ, ಇಲ್ಲಾಂದರೆ ನಡೆಸೋದಿಲ್ಲ. ನಿಮಗೆ ಫೀಸ್ ಕೊಡೋ ಸಾಮರ್ಥ್ಯ ಇಲ್ಲ ಅಂದರೆ ಖಂಡಿತ ನೀವು ಅವ್ರಿಗೆ ಹೇಳಿ, ಅದೇನು NOCಗೆ ಫೀಸ್ ಕೊಟ್ಬಿಟ್ಟು ನೀವು NOCಗಳನ್ನ ತೊಗೊಂಡು ನೀವು ನಿಮಗೆ ಬೇಕಾದವ್ರ ಜೊತೆ ನೀವು ಕೇಸ್ಗಳನ್ನ ನಡೆಸ್ಕೊಳ್ಬಹುದು. NOC ಕೊಡಲಿಲ್ಲ ಅಂತಂದ್ರೆ ನೀವು ಡೈರೆಕ್ಟಾಗಿ ಕೋರ್ಟ್ಗೆ ಹಾಕೋಬೋದು, ನಿಮಗೆ ಅಲ್ಲಿ ಅಲೋ ಆಗುತ್ತೆ. ಅವರು ವಕೀಲರಿಗೆ ಏನಾದ್ರು ಫೀಸ್ ಕೊಡಲಿಲ್ಲ ಅಂದರೆ ಅವರು ರಿಕವರಿ ಸೂಟ್ ಹಾಕ್ಕೊಂಡು ಮನಿ ಫೀಸ್ನ ರಿಕವರಿ ಮಾಡ್ಕೋಬಹುದು. ಇಷ್ಟನ್ನು ನಾನು ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಅದರಿಂದ ಸೊ ನೀವು ಈ ಎಲ್ಲ ಅಂಶಗಳನ್ನು ಗಮನಕ್ಕೆ ಇಟ್ಕೊಳ್ಳಿ. ವಕೀಲರಿಗೆ ಏನೋ ಒಂದು ಕೊಟ್ಬಿಟ್ಟಿವಿ ಸಾಕಷ್ಟು, ನಾನು 100 ಫೈಲ್ ಬಂದದ್ರೊಳಗೆ ಒಂದು 70-60 ಫೈಲು ವಕೀಲರನ್ನ ದೂಷಣೆ ಮಾಡ್ಕೊಂಡೇ ನನ್ನ ಹತ್ರ ತೊಗೊಂಡು ಬರ್ತಾರೆ. ಸೊ ಅವ್ರನ್ನ ಬೈಕೊಂಡು ಬರ್ತಾರೆ, ಅವ್ರು ಹಂಗೆ ಮಾಡಲಿಲ್ಲ, ಹಿಂಗೆ ಮಾಡಲಿಲ್ಲ, ಮಿಸ್ಲೀಡ್ ಮಾಡಿದ್ರು, ಇಷ್ಟು ಕೇಳಿದ್ರು, ಅಷ್ಟು ಕೇಳಿದ್ರು ಬರ್ತಾರೆ. ಸೊ ಇದರಲ್ಲಿ ಸತ್ಯ ಏನು ಅಂತ ನಂಗೆ ಗೊತ್ತಿರಲ್ಲ. 2 ಕಡೆನೂ ಪ್ರಾಬ್ಲಮ್ಗಳಿರ್ತವೆ. ಕೆಲವೊಮ್ಮೆ ನಾನು ನೋಡ್ತಾ ಇದ್ದೀನಿ, ನನಗೂ ವೈಯಕ್ತಿಕ ಅನುಭವಗಳಾಗ್ತಾ ಇದೆ. ಸರ್ ಕೊಡ್ತೀನಿ, ಫೀಸ್ ಕೊಡ್ತೀನಿ, ಅಷ್ಟು ಕೊಡ್ತೀನಿ, ಇಷ್ಟು ಕೊಡ್ತೀನಿ ಅಂತ ಸ್ಟಾರ್ಟಿಂಗಲ್ಲಿ ಹುಮ್ಮಸ್ಸಲ್ಲಿ ಬರ್ತಾರೆ. ಆಯಿತು ಅಂತ ಹೇಳಿ ನಾವು ಒಪ್ಕೊಂಡು ಏನೋ ಮಾನವೀಯತೆಯಿಂದ ಒಪ್ಕೊಂಡು ಮಾಡಿರ್ತೀವಿ. ತಿರುಗಿ ಮತ್ತೆ ಒಂದು 6 ತಿಂಗಳು ಆಗ್ತಾ ಇದ್ದಂಗೆ ಜೋಶ್ ಕಮ್ಮಿ ಆಗುತ್ತೆ, ಫೀಸ್ಗಳು ಸರಿಯಾಗಿ ಕೊಡೋದಿಲ್ಲ, ಮತ್ತು ಅಲ್ಲಿ ಅಷ್ಟು ಹೇಳಿರಲಿಲ್ಲ, ಇಷ್ಟು ಹೇಳಿರಲಿಲ್ಲ, ಇಷ್ಟು ಕೊಡೋದಿಲ್ಲ, ಅಷ್ಟು ಕೊಡೋದಿಲ್ಲ ಅನ್ನೋದು, ಅಥವಾ ಕೇಸ್ ಹತ್ರಕ್ಕೆ ಬರ್ತಾ ಇದ್ದಂಗೆ ಅವ್ರ ಪರವಾಗಿ ಆಗ್ತಾ ಇದ್ದಂಗೆ ಅಥವಾ ಕಾಂಪ್ರಮೈಸ್ ಆಗ್ತಾ ಇದ್ದಂಗೆ ಕಕ್ಷಿದಾರರು ಕೂಡ ವಕೀಲರಿಗೆ ಮೋಸ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ನನಗೆ ಸಾಕಷ್ಟು ಮೋಸಗಳು ಆಗಿದ್ದಾವೆ. ಏನೂ ಮಾಡೋಕ್ಕಾಗಲ್ಲ. ಈ ಒಂದು ಕಕ್ಷಿದಾರರು ಮತ್ತು ವಕೀಲರ ನಡುವೆ ನಂಬಿಕೆ ಅನ್ನೋದು ಇರಬೇಕಾಗುತ್ತೆ. ಆ ನಂಬಿಕೆಯು ಶೈತಲ್ಲಿ ಆಯಿತು ಅಂದರೆ ಕೇಸು ಸರಿಯಾಗಿ ನಡೆಯೋದಿಲ್ಲ. ಈ ರೀತಿಯೂ ಆಗ್ತಾ ಇರುತ್ತೆ. ವಕೀಲರಿಂದ ಮೋಸ ಆಗ್ತಾ ಇರುತ್ತೆ, ಕಕ್ಷಿದಾರರಿಂದ ವಕೀಲರಿಗೂ ಮೋಸ ಆಗ್ತಾ ಇರುತ್ತೆ. ಸೊ 2 ಕಡೆನೂ ಈ ರೀತಿ ನಡೀತಾ ಇರುತ್ತೆ. ಆದ್ದರಿಂದ ಇಲ್ಲಿ ಒಂದು ಬಾಂಧವ್ಯವನ್ನು ಚೆನ್ನಾಗಿಟ್ಕೊಳ್ಳಿ, ಸ್ಪಷ್ಟವಾಗಿ ಮಾತಾಡ್ಕೊಳ್ಳಿ. ನಿಮಗೆ ಅವ್ರು ಎಷ್ಟರ ಆಗಿರಲಿ, ನಿಮಗೆ ಅವರು ಸಮಾಧಾನ ರೀತಿ ಕೊಡುವ ರೀತಿಯಲ್ಲಿ ಮಾತಾಡಿದಾರಾ, ನಿಮ್ಮ ಕೇಸನ್ನು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರಾ, ಯಾವುದು ಡೇಟ್ಗಳನ್ನ ತಗೊಳ್ಳದೆ ಅಟೆಂಡ್ ಮಾಡ್ತಾ ಇದ್ದಾರಾ, ಕರೆಕ್ಟಾಗಿ ಕೇಸ್ ನಡ್ಕೊಂಡು ಹೋಗ್ತಾ ಇದೆಯಾ, ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆಯಾ, ಕರೆಕ್ಟಾಗಿ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಪಿಟಿಷನ್ ಮುಖಾಂತರ ಹೇಳಿದಾರಾ, ಕೇಸ್ ನಡೀತಾ ಇದೆಯಾ, ಇದನ್ನು ನೋಡ್ಕೊಳ್ಳಿ ಅಷ್ಟೇ. ಸೊ ಯಾರು ಬರ್ತಾರೆ ಯಾರು ಬಿಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಎಷ್ಟೋ ಬಾರಿ ನಾನು ನೋಡಿದ್ದೀನಿ, ಫ್ರೆಷರ್ಗಳು ಒಂದು ಕಾಲೇಜ್ ಮುಗಿಸ್ಕೊಂಡು ಬರೋ 1 ವರ್ಷದವ್ರು ಮಾತಾಡ್ತಕ್ಕಂಥ ಪ್ರೆಸೆಂಟೇಷನ್ನು, ಅವ್ರ ಕಮ್ಯುನಿಕೇಷನ್ನು, ಅವ್ರ ಲ್ಯಾಂಗ್ವೇಜು, ಅವ್ರ ಕಮ್ಯಾಂಡು, ಆ ಒಂದು ಡೇರ್ನೆಸ್ಸು 20 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ನನ್ನ ಹತ್ರ ಹೇಳ್ಕೊಂಡು ಇಂಟರ್ವ್ಯೂ ಬರೋ ವಕೀಲರುಗಳಿಗೂ ಇರೋದಿಲ್ಲ. ನಾನು ನೋಡಿದ್ದೇನೆ ಇದನ್ನು.
ಸೊ ಆದ್ದರಿಂದ ಈ ಒಂದು ಪ್ರೊಫೆಷನಲಲ್ಲಿ ಯಾರು ಹೆಚ್ಚು ಡೆಡಿಕೇಟ್ ಆಗ್ತಾರೆ, ಏನೋ ಒಂದು ತಪಸ್ಸಿದ್ದಂಗೆ ಇದನ್ನು ಯಾರು ಸೀರಿಯಸ್ ಆಗಿ ತಗೋತಾರೆ ಅವರು ಇದರಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾರೆ, ಸಕ್ಸಸ್ಸನ್ನು ಕಾಣ್ತಾರೆ ಎಂಬುವಂಥ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಯಾವ ವಕೀಲ ಬಾಂಧವರಿಗೂ ಕೂಡ ನಾನು ಏನೋ ವಿರುದ್ಧ ಇಲ್ಲ. ಅವ್ರು ಇನ್ನೂ 100 ಜನ ವಿಡಿಯೋಗಳನ್ನ ಮಾಡಿ ಹಾಕಲಿ, ಆ ಸಂತೋಷ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಜೀವನ ಮಾಡುವಂತಾಗಲಿ, ತಮಗೆ ಇರುವಂಥ ಕಾನೂನಿನ ಜ್ಞಾನವನ್ನು ಹಂಚಿ. ಆದರೆ ಕೆಲವನ್ನ ನೋಡ್ತಾ ಇದ್ದೀನಿ, ಇರೋಬರ ಸೈಟೇಷನ್ಸ್ಗಳು, ಏನೋ ಕೇಸ್ ಲಾಸ್ಗಳು, ಲಿಂಕ್ಗಳು, ಸ್ಟೆಪ್ಗಳು ಎಲ್ಲದೂ ಅದರೊಳಗಡೆ ಹಾಕ್ಬಿಡೋದು. ಯಾಕಂದರೆ ತುಂಬ ಡಂಪ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟರೆ ಕೊನೆಗೆ ಅವರಿಗೆ ಕನ್ಫ್ಯೂಷನ್ಗಳು ಆಗ್ತಾ ಇದೆ. ಎಷ್ಟೋ ನಾನು ನೋಡ್ತಾ ಇದ್ದೀನಿ, ನಾನು ಕನ್ಫ್ಯೂಷನ್ಗಳು ಮಾಡ್ಕೊತಾರೆ, ಅದನ್ನು ಸರಿ ಓದ್ಕೊಳ್ಳೋಕೆ ಬರೋದಿಲ್ಲ, ತಿರ್ಗಿ ಅದಕ್ಕೆ ವಕೀಲರ ಹತ್ರ ಹೋಗಲ್ಲ, ಎಲ್ಲ ಅಲ್ಲೇ ಸಿಗ್ತದೆ, ಇನ್ನು ವಕೀಲರ ಹತ್ರ ಯಾಕೆ ಹೋಗ್ತಾರೆ? ಸೊ ಸಾಮಾನ್ಯ ಜನರಿಗೆ ತಿಳಿ ಭಾಷೆಯಲ್ಲಿ ತಿಳಿಯಾಗಿ ಕಾನೂನು ಸರಳವಾಗಿ ಹೇಳಿ, ಮಿಕ್ಕಿದ್ದು ಏನಾದ್ರು ಟೆಕ್ನಿಕಲ್ ಆಗಿ ಬೇಕಿದ್ರೆ ಅವರೆಲ್ಲ ವಕೀಲರನ್ನು ಬಂದು ಭೇಟಿ ಮಾಡಲಿ. ಈ ಒಂದು ಟಿಪ್ಸನ್ನು ಕೂಡ ವಕೀಲರಿಗೆ ನಾನು ಹೇಳ್ತಾ ಇದ್ದೇನೆ. ಸೊ ಇದನ್ನು ಮಾಡಿಕೊಂಡು ಹೋಗಿ ಅಂತ ಹೇಳ್ತಾ, ಮತ್ತು ಡಾಕ್ಟರ್ಗಳಲ್ಲಿ ಇರುವಂಥ ಒಂದು ಯುನಿಟಿ ವಕೀಲರಲ್ಲಿ ಇರಲಿ. ಒಬ್ಬ ವಕೀಲರನ್ನು ಬಿಟ್ಟು ಇನ್ನೊಬ್ಬರ ಹತ್ರ ಬಂದಾಗ ವಕೀಲರನ್ನು ದೂಷಣೆ ಮಾಡೋದಲ್ಲ. ಹೌದಾ, ಹಾಗಿದೆಯಾ, ಹೀಗಿದೆಯಾ, ಸರಿ ಕೊಡಿ, ನಾನು ಇದಿಷ್ಟು ನೋಡ್ತೀನಿ, ಮಾಡ್ತೀನಿ, ಇಷ್ಟನ್ನು ಹೇಳಬೇಕು. ಅದನ್ನು ಬಿಟ್ಟು ದೂಷಣೆಗಳನ್ನ ಮಾಡ್ಕೊಂಡು ಹೋದರೆ ತಪ್ಪಾಗುತ್ತೆ. ಆ ಯುನಿಟಿಯನ್ನು ನೀವುಗಳು ಕೂಡ ಕಾಪಾಡ್ಕೊಳ್ಳಿ ಅಂತ ಹೇಳ್ತೇನೆ. ಕಕ್ಷಿದಾರರು ಅಷ್ಟೇ ಸುಮ್ಮನೆ ಏನೋ ಕೇಸ್ಗಳನ್ನ ಇಲ್ಲಿಂದ ಅಲ್ಲಿಗೆ ತಗೊಂಡು ತಾರಾಡೋದಲ್ಲ. ಒಂದು ಆಫೀಸಿಂದ 5 NOC ಹೋದರೆ ಬೇರೆ ಆಫೀಸ್ಗಳಿಂದ 10 NOC ಈ ಆಫೀಸಿಗೆ ಬಂದಿರುತ್ತೆ. ಸೊ ಆದ್ದರಿಂದ ವಕೀಲರಿಗೆ ಯಾವ ನಷ್ಟನೂ ಇರೋದಿಲ್ಲ. ಆದ್ದರಿಂದ ನೀವು ಸ್ಪಷ್ಟವಾಗಿರಿ, ನಿಮ್ಮ ಮಾಹಿತಿ ಸ್ಪಷ್ಟವಾಗಿರಲಿ, ಎವಿಡೆನ್ಸ್ನ ಸ್ಪಷ್ಟವಾಗಿ ಕೊಡಿ, ಸಾಕ್ಷಿಗಳನ್ನ ಸ್ಪಷ್ಟವಾಗಿ ಕೊಡಿ, ಮಾತುಕತೆ ಸ್ಪಷ್ಟವಾಗಿ ಆಡ್ಕೊಳ್ಳಿ, ಫೀಸನ್ನು ಕರೆಕ್ಟಾಗಿ ಮಾತಾಡ್ಕೊಳ್ಳಿ. ನಿಮ್ಗೆ ಅಫೋರ್ಡಬಿಲಿಟಿ ಇದ್ದರೆ ಕೇಸ್ ಕೊಡಿ, ಇಲ್ಲ ಅಂದರೆ ಕೇಸ್ ಕೊಡಬೇಡಿ. ನಿಮ್ಗೆ ಏನೋ ಒಂದು ಕೇಸನ್ನು ಕೊಟ್ಟು ನಂತರ ನಿಮ್ಗೆ ಏನಾದ್ರು ಕಷ್ಟ ಆಯಿತಾ, ನಿಮ್ಗೆ ಫೀಸ್ ಕೊಡೋಕ್ಕಾಗ್ತಾ ಇಲ್ವಾ, ಬಂದು ಕೂತ್ಕೊಂಡು ಗೌರವಯುತವಾಗಿ ಮಾತಾಡಿಕೊಂಡು ಅವ್ರು ಏನೋ ಒಂದು ಎಫರ್ಟ್ ಹಾಕಿ ಮಾಡಿರ್ತಾರೆ. ಸೊ ಅದನ್ನು ಫೀಸನ್ನು ಕೊಟ್ಟು ಕ್ಲಿಯರ್ ಮಾಡಿ NOC ತಗೊಂಡು ನೀವು ಹೋಗಿ ನಿಮ್ಮ ಕೇಸ್ಗಳನ್ನ ನೀವು ನಡೆಸ್ಕೋಬೋದು. ಇರೋರ ಹತ್ರ ನೀವು ಹೋಗಿ ನಡೆಸ್ಕೋಬೋದಾಗಿದೆ. ಯಾವ ವಕೀಲರು ಕೂಡ ಅನಿವಾರ್ಯ ಅಲ್ಲ, ಯಾವ ಕಕ್ಷಿದಾರರು ಕೂಡ ವಕೀಲರಿಗೆ ಅನಿವಾರ್ಯತೆ ಇರೋದಿಲ್ಲ. ಅದನ್ನು ನೋಡಿಕೊಂಡು ನೀವು ಅರ್ಥ ಮಾಡಿಕೊಂಡು ಮುಂದುವರಿರಿ ಎಂಬುದನ್ನು ನಾನು ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಇಲ್ಲಿ ನೀವು ತಿಳಿದುಕೊಳ್ಳಿ, ಸೀನಿಯರೇ ಬರಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ಸ್ಟೇಜ್ ಇರುತ್ತೆ, ಸ್ಟ್ಯಾಂಡರ್ಡ್ ಇರುತ್ತೆ. ಆಫೀಸಲ್ಲಿ 5 ಕೇಸ್ 10 ಕೇಸ್ ಇಟ್ಕೊಂಡಿರೋರಿಗೆ ಸ್ಟ್ಯಾಂಡರ್ಡ್ ಬೇರೆ ಇರುತ್ತೆ. ಲ್ಯಾಂಬ್ಲೆಟ ಗಾಡಿನಲ್ಲಿ ಬರೋರ್ಗೆ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಒಂದು 100 ಕೇಸ್ಗಳನ್ನ ಇಟ್ಕೊಂಡಿರೋರಿಗೆ, ಒಂದು ಗಾಡಿನಲ್ಲಿ ಓಡಾಡೋರಿಗೆ ಅವ್ರಿಗೊಂದು ಸ್ಟ್ಯಾಂಡರ್ಡ್ ಇರುತ್ತೆ. ಇವತ್ತು ನೋಡಿ, 500 ರೂಪಾಯಿ 200 ರೂಪಾಯಿ ಒಂದು ಅಪಿಯರೆನ್ಸ್ ಫೀಸಿಂದ ಹಿಡಿದು 25 ಲಕ್ಷ ರೂಪಾಯಿ ಒಂದು ಅಪಿಯರೆನ್ಸಿಗೆ ಮಾಡುವಂಥವ್ರು ಇದ್ದಾರೆ, 1 ಕೋಟಿ ಕೇಳೋರು ಇದ್ದಾರೆ. ಇದು ಡಿಪೆಂಡ್ ಅಪಾನ್ ದೇರ್ ಸ್ಟ್ಯಾಂಡರ್ಡ್, ಡಿಪೆಂಡ್ ಅಪಾನ್ ದೇರ್ ನೇಮ್ ಆ್ಯಂಡ್ ಫೇಮ್ ಆ್ಯಂಡ್ ದೇರ್ ಇಂಟೆಲಿಜೆನ್ಸಿ. ಇದು ಬೌದ್ಧಿಕವಾದಂತಹ ಕೆಲಸ. ಇದು ದೇರ್ ಇಸ್ ನೋ ಫಿಕ್ಸ್ಡ್ ಪ್ರೈಸ್ ಫಾರ್ ಐಡಿಯಾಸ್ ಅಂತ ಕರಿತೇವೆ. ಒಂದು ಐಡಿಯಾಗೆ ಅದಕ್ಕೆ ಫಿಕ್ಸ್ಡ್ ಪ್ರೈಸ್ ಇಲ್ಲ. ಎಷ್ಟೋ ಅವರ ಒಂದು ಮಾತು, ಒಂದು ಅನುಭವದ ಒಂದು ಇದರಿಂದ ಕೆಲಸಗಳು ನಡೆಯುತ್ತೆ. ಜೈಲಿಗೆ ಹೋಗೋದು ತಪ್ಪಿಸ್ತಾರೆ, ಶಿಕ್ಷೆ ಆಗೋದು ತಪ್ಪಿಸ್ತಾರೆ, ಆಸ್ತಿ ಉಳಿಸ್ತಾರೆ, ಮಾನ ಉಳಿಸ್ತಾರೆ, ಪ್ರಾಣ ಉಳಿಸ್ತಾರೆ, ನಿಮ್ಮ ಮರ್ಯಾದೆ ಉಳಿಸ್ತಾರೆ. ಇದು ಎಲ್ಲದಕ್ಕಿಂತ ದೊಡ್ಡದ ದುಡ್ಡು ಇವತ್ತಿರುತ್ತೆ, ನಾಳೆ ಸಂಪಾದನೆ ಮಾಡ್ಬೋದು, ಇವತ್ತು ಹೋದರೆ ನಾಳೆ ಸಂಪಾದನೆ ಮಾಡ್ಬೋದು. ಆದರೆ ಕೇಸ್ಗಳನ್ನ ನೀವು ನಡೆಸ್ಕೊಂಡೇ ಕೂತಿರ್ತಾರ, ದುಡ್ಡಿಲ್ಲ ನನ್ನ ಹತ್ರ, ಅದು ಇದು ಅಂತ ಹೇಳ್ಕೊಂಡು ಕತೆಗಳು ಹೇಳ್ಕೊಂಡು ವರ್ಷಗಟ್ಟಲೆ ನೀವು ಕೇಸ್ಗಳನ್ನ ನಡೆಸ್ಕೊಂಡು ಕೊನೆಗೆ ಏನೂ ಆಗದೆ ಅದನ್ನು ಡ್ಯಾಮೇಜ್ ಮಾಡ್ಕೊಂಡು ಇಲ್ಲಿ ತಗೊಂಬಂದು ತಿರುಗಿ ಇನ್ನೊಬ್ಬರ ಹತ್ರ ಬಂದು ಕತೆಗಳು ಹೇಳ್ತಾ ಇರ್ತಾರೆ. ಈ ರೀತಿ ಮಾಡ್ಕೋಬೇಡಿ. ನಿಮಗೆ ದುಡ್ಡಿಲ್ಲ ಅಂದರೆ ಫ್ರೀ ಲೀಗಲ್ ಏಡ್ ಸರ್ವಿಸ್ಗೆ ಹೋಗಿ ಉಚಿತವಾಗಿ ಸಲಹೆ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸ್ಟ್ಯಾಂಡರ್ಡಿಗೆ ತಕ್ಕ ಹಾಗೆ ವಕೀಲರುಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಕೆಲಸಗಳು ಅದೇ ಥರನೇ ಇರುತ್ತೆ, 2 ಕಡೆಯೂ ಅಷ್ಟೇ ಕಾಸಿನಂತೆ ಕಜಾಯ ಕೆಲಸಗಳು ನಡೀತಾ ಇರ್ತದೆ. ಇದನ್ನು ಸ್ಪಷ್ಟವಾಗಿ ನಾನು ನನ್ನ ಅನುಭವದಲ್ಲಿ ಕಂಡಿರೋದನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಇನ್ನು ಏನಾದರೂ ನಿಮಗೆ ಸಮಸ್ಯೆಗಳಿದ್ದರೆ ನೀವು ಏನೋ ಲೀಗಲ್ ಅಡ್ವೈಸನ್ನು ನೀವು ತಗೊಳ್ಬಹುದು, ಕನ್ಸಲ್ಟೇಷನ್ಗಳನ್ನ ಕೂಡ ನೀವು ಪಡ್ಕೋಬೋದು ಅಂತ ಹೇಳ್ದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅದರಲ್ಲಿ ಮರೆಯೋದು ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.